ಮಾಧ್ಯಮದವರಿಗೆ ಮತ್ತು ಪತ್ರಕರ್ತ ಮಾಧ್ಯಮದವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ತಾವು ಈ ದೇಶದ ಮೂರನೇ ಕಣ್ಣಂತೆ ನಾವೇನು ಕರ್ತೀವಿ, ನ್ಯಾಯ ಏನಾದ್ರು ಇವತ್ತು ನ್ಯಾಯ ಸಿಗಬೇಕಂತಂದ್ರೆ ಪತ್ರಕರ್ತರು ಬಹಳ ಮುಖ್ಯ ಅಂತೇಳಿ ನಾವು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು. ಇಲ್ಲಿ ಒಂದು ನಡೆದಿರ್ತಕ್ಕಂಥ ಒಂದು ಅನ್ಯಾಯದ ಬಗ್ಗೆ ಒಬ್ಬ ಡಾಕ್ಟ್ರು ಸಾಮಾನ್ಯ ಮನುಷ್ಯನಿಗೆ, ಒಬ್ಬ ಸಾಮಾನ್ಯ ಮನುಷ್ಯ ಯಾವ ಥರ ಹೋಗಿ ನಾವು ಚಿಕಿತ್ಸೆ ತಗೋಬೇಕು ಅನ್ನೋದನ್ನೇ ಈ ಹೊತ್ತು ನಮಗೆ ಕಷ್ಟಕರ ಆಗಿದೆ. ಅವರು ದಿನಗೂಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿವಶಂಕರ್ ಮೈಸೂರಿಗೆ ಹೋಗಿರ್ತಾರೆ. ಅಂಥ ಟೈಮಲ್ಲಿ ಇವತ್ತು ಈ ಒಂದು ದುರ್ಘಟನೆ ನಡೆದಿದೆ. ಅವರ ಬಾಯಿಂದಲೇ ಎಲ್ಲ ವಿವರಣವಾಗಿ ಹೇಳ್ತಾರೆ. ದಯವಿಟ್ಟು ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ಶಿವಶಂಕರ್ ಅಂತ. ನಾನು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೈಸೂರಿಗೆ ತೆರಳಿದ್ದೆ. ಕಾರಣಾಂತರ ನನ್ನ ಮಗಂದು ಟಿ ಸಿ ತರೋಕ್ಕೆ ಹೋಗ್ತಾ ಇದ್ದೇನೆ. ಅಂಥ ಸಮಯದಲ್ಲಿ ನನಗೆ ಸ್ವಲ್ಪ ಸುಸ್ತಾಗಿ ಕೆಳಗಡೆ ಸ್ನೇಹಿತ ಕರ್ಕೊಂಡೋಗಿ ಅಲ್ಲೇ ಪಕ್ಕದಲ್ಲಿ ಎಲ್ಲಿ ಇದೆ ಹೋಗೋಣ ಅಂತ ಹೇಳಿ ಕರ್ಕೊಂಡೋಗ. ನಾನು ಎಲ್ಲ ದಾಖಲೆ ಕೊಟ್ಟು ಡಾಕ್ಟರ್ ರೂಮ್ ನಂಬರ್ 1 ಹೋಗಿ ಅಂತ ಹೇಳಿದರು. ರೂಮ್ ನಂಬರ್ 1 ಹೋಗಿ ಡಾಕ್ಟರ್ ಇದ್ದಾರೆ ಅಂತ ಹೇಳಿದರು. ಸುಮಾರು 10:30 ಡಾಕ್ಟ್ರನ್ನ ಭೇಟಿಯಾದೆ. ನನ್ನ ಎದೆ ನನಗೆ ಹೀಗಾಗಿದೆ, 2 ಸಲ ಬಿದ್ದಿದ್ದೀನಿ ಅಂತೇಳಿ. ಏನಾಗಿದೆ ನಿನಗೆ ಅಂತ ಕೇಳಿದ್ರು. ನನ್ನ ಮನಸ್ಸು ಪ್ರಕಾರ ನಾನು ನೋವಾಯಿತು ಸರ್, ಈ ಥರ ಆಯಿತು ಅಂತ ಹಸ್ಕೊಂಡೆ. ಆಮೇಲೆಲ್ಲ ಚೆಕ್ ಮಾಡಿದ್ರು, ಎಲ್ಲ ಇದು ಮಾಡಿದ್ರು, ಎದೆನ ತುಂಬತಾನೆ ಇದ್ರು. ಆಮೇಲೆ ಹೋದ್ರು ಹೋಗಿ ಬಿಡು, ಸಾಯ್ತೀರ, 100 ಜನ ಸಾಯ್ತಾರೆ ಅಂತ ಹೇಳ್ತಾರೆ. ಏನು ಸರ್ ಈ ಥರ ಹೇಳ್ತಾ ಇದ್ದಾರೆ ಡಾಕ್ಟ್ರಾಗಿ, ಜೀವ ಹೋದ್ರು ಬರೋದಿಲ್ಲ ಸರ್. ಈ ಥರ ಕೂಲಿ ಕಾರ್ಮಿಕರಿಗೆ ನಾವೊಬ್ಬ ಪರಿಸ್ಥಿತಿ ಜಾಸ್ತಿ ಕೂಲಿ ಕಾರ್ಮಿಕ ಮಾಡ್ತಾ ಇದ್ವಿ. ಈ ಥರ ಅಂದರೆ ಏನು ಸರ್ ಅಂತ ಎಲ್ಲ ರೋಗಿಗಳು ಸಾಯಿಸೋಕ್ಕೇ ಇದ್ದೀರಾ? ಡಾಕ್ಟ್ರು ದೇವರು ಅಂತ ಯಾಕೆ ಗೊತ್ತಿಲ್ಲ ನಾವು, ಯಾಕೆ ಈ ಥರ ಅಂತ ಇದ್ದಾರೆ ಅಂತ ನಾನು ಸ್ವಲ್ಪ ಇದು ಮಾಡ್ತೀನಿ. ನೋವಾಗಿದೆ, ದಯವಿಟ್ಟು ನೋಡಿ ಸರ್, ರಕ್ಷಣೆ ಮಾಡಿ ಸರ್, ನಮ್ಗೆ ಏನು ಮಾಡಿ ಸರ್. ಸತ್ತ ಸಾಯ್ತಾರೆ, 100 ಜನ ಸಾಯ್ತಾರೆ ಅಂದ್ರೆ ಏನು ಸರ್ ಅಂತ? ಜೀವಕ್ಕೆ ಬೆಲೆನೇ ಇಲ್ವ ಸರ್ ನಮಗೆ? ಅವಾಗ ಯಾರ ಕರ್ಕೊಂಡು ಒಳ ಕಳಿಸೋ, ಆಚೆ ಕಳಿಸೋ ಅಂತ ಅವ ಶಬ್ದದ ಬೈದ. ನಾನು ಸ್ವಲ್ಪ ಒಳಗಡೆ ಕಾಲ ಸ್ವಲ್ಪ ಇಟ್ಕೊಂಡೆ. ಆಮೇಲೆ ಎಲ್ಲ ನೋಡೋ ಅಂತ ಬೈತಾ ಇಲ್ಲ ಸರ್. ನಮಗೆ ನೋವಾಗಿ ನಾನು ಬಂದ್ಬಿಟ್ಟು ಆಮೇಲೆ ಸಂಘಟನೆಗಳಿಗೆಲ್ಲ ತಿಳಿಸಿ ಈ ಒಂದು ನೋವನ್ನ ಹಂಚ್ಕೊಳ್ತೀನಿ ಅಂತ. ನಾನು ಬೇರೆ ಯಾರಿಗೂ ಬಡವರಾಗಲಿ ಯಾರೇ ಆಗಲಿ ಯಾರಿಗೂ ಇಂಥ ಅನ್ಯಾಯ ಆಗಬಾರ್ದು ನನ್ನಲ್ಲಿ ಮನವಿ ಸರ್. ಡಾಕ್ಟರ್ ದಿನೇಶ್ ಅಂತ, ಮೈಸೂರು ಜಯದೇವ್. ಮೈಸೂರು ಜಯದೇವ್. ಆಮೇಲೆ 22ನೇ ತಾರೀಕು ಸಂಜೆ ಒಂದು ಮಧ್ಯಾಹ್ನ ಯಾರು ಹೇಳ್ಬಾರ್ದು ನೀನು ಅಂತ ಮ್ಯೂಸಿಕ್ ಹಾಕಿದ್ದಾರೆ. ಸೊ ಅದರ ಹೆಸರು ಸುರೇಶ್ ಅಂತ ಬಂತು ಸಿಮ್ಮಲ್ಲಿ. ಯಾರು ಅಂತ ಗೊತ್ತಿಲ್ಲ, ಸಿಬ್ಬಂದಿಯವರೆಲ್ಲ ಒಳಗಡೆ ಇದ್ದಾರೆ, ನಾನು ನೋಡಿದ್ದೀನಿ ಅವ್ರನ್ನ. ಅನುಮಾನ ಅವ್ರ ಮೇಲೆ ನನಗೆ ಅಂತ. ಯಾರೇ ಕೇಳಿದ್ರು ದೊಡ್ಡವ್ರದ್ದು ಈ ಥರ ಎಲ್ಲ ಮಾತಾಡ್ಬಾರ್ದು ನೀನು ಅಂತ ಅಂದರು. ಯಾರು ಎಲ್ಲೂ ಹೇಳ್ಬಾರ್ದು ನೀನು ಇಲ್ಲಿ ಬೈದಿರೋದು ಡಾಕ್ಟ್ರನ್ನ ಅಂತ ಹೇಳ್ತಾ ಇದ್ದೆ. ಯಾಕೆ ಬೈಬಾರ್ದು, ಏನಕ್ಕೆ ಬೈಬಾರ್ದು, ನನ್ನ ನೋವಾಗಿದೆ ನಾನು ಹೇಳ್ತೀನಿ ಅಂತ ಅಷ್ಟೇ ಸರ್. ಬೈದಿರೋದು ಎಲ್ಲೂ ಬೈದಿರೋದು ಎಲ್ಲೂ ಹೇಳ್ಬೇಡ ಅಂತ ಬೆದರಿಕೆ ಆಗ್ತಿದೆ. ನಿನ್ನೆಲ್ಲೂ ಬಿಡೋಲ್ಲ ನೀನು ಅಂತ ಇದೆ. ಯಾವುದೇ ರೀತಿಯಲ್ಲಿ ಅವರು ನಮ್ಮನ್ನು ಸ್ಪಂದಿಸ್ತಿಲ್ಲ. ನಾನು ಮತ್ತೆ ನನಗೆ BP ಜಾಸ್ತಿ ಇದೆ. ಅವರು ಉದ್ದೇಶ ಏನಿತ್ತು ಗೊತ್ತಾ? ನಮಸ್ಕಾರ. ಭಾರತ ರಾಷ್ಟ್ರೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು, ಕಾರ್ಮಿಕ ವಿಭಾಗ, ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ಬೆಳಗಿನ ಶುಭೋದಯ. ಇವನು ಬೆಳಗ್ಗೆ ಹೋಗಿದ್ದಾರೆ, ರೈಲ್ವೆ ಸ್ಟೇಷನ್ ಕುಸಿದು ಬಿದ್ದಿದ್ದಾರೆ. ಮಗನಿಗೆ ಟಿ ಸಿ ತರಕ್ಕೆ ಹೋಗಿದ್ದಾರೆ, ಮಗನ ಲಾಸ್ಟಲ್ಲಿ ಸೇರಿಸಿದ್ದಾರೆ. ಸೊ ಅಲ್ಲೊಂದು ತಪಾಸಣೆ ಮಾಡುವಾಗ ತುಂಬಾ ಒಂದು ರೂಢಾಗಿ ನಡ್ಕೊಂಡಿದ್ದಾರೆ. ಒಬ್ಬ ವೈದ್ಯರಂದ್ರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ, ನಾರಾಯಣ ಸಮಾನ. ಸತ್ರೆ ಸಾಹಿತ್ಯ ಬೆಳೆಯ, ಅಯ್ಯೋ ಎಷ್ಟೋ ಜೀವಗಳು ಸಾಯ್ತವೆ, ನೀನು ಅದ್ರಲ್ಲಿ ಒಬ್ಬ ಅಂತ ಅಲ್ಲೇ ಹೇಳಿದಾರೆ. ಅಲ್ಲೇ ಪಾಪ ಹತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಸರ್, ನಾನು ಹೆಂಡತಿ ಮಗ, ನಾನು ಕೂಲಿ ಮಾಡೋಣ ಸರ್, ಬೆಂಗಳೂರಿಂದ ಬಂದಿದ್ದೀನಿ, ಇಲ್ಲೇನಿಗೆ ಬಂದಿದ್ದೀನಿ ಮೈಸೂರಿಗೆ ಅಂತ ಕೇಳೋರೆ. ಅದು ಒಂದು ಮುಖ್ಯಮಂತ್ರಿಯ ಕ್ಷೇತ್ರ. ನಾವು ಯಾಕಪ್ಪ ನಮ್ಗೆ ನೋವಾಗ್ತಾ ಇದ್ದಾರೆ? ಒಬ್ಬ ಕಾರ್ಮಿಕರಿಗೆ, ಸಾಮಾನ್ಯ ಕಾರ್ಮಿಕರಿಗೆ ಮಾಡುವಾಗ ಮುಂದೆ ಇನ್ನ ಕಾರ್ಮಿಕರಿಗೆ ಯಾವ ತರ ಮಾಡ್ತಾರೆ ಇವರು ಅಂತ ಹೇಳಿ ನಮ್ ನೋವು. ತಾವೆಲ್ಲ ನೋಡಿರ್ಬೋದು, ಹಾಸನದಲ್ಲಿ ಒಂದೇ ದಿನಕ್ಕೆ 32 ಜನ ಸತ್ರು. ಅದಕ್ಕೆ ಏನು ಮೇನ್ ಪ್ರಾಬ್ಲಮ್ BP ವೇರಿಯೇಷನ್, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಅಂತ ಹೇಳಿ ಒಂದು ಭಯ ಬಿದ್ದು ಅಡ್ಮಿಟ್ ಆಗಿದೆ. ಜೊತೆ ಕರ್ಕೊಂಡು ಹೋಗಿದ್ರು, ಅಡ್ಮಿಟ್ ಮಾಡಿದ್ರು. ಆಮೇಲೆ ಏನಂತಾರಂತೆ ಡಾಕ್ಟರ್ ದಿನೇಶ್ ಅಂತ, ಇಲ್ಲಿ ಬೇಡಪ್ಪ, ನಂದು ಪ್ರೈವೇಟ್ ಕ್ಲಿನಿಕ್ ಇದೆ ಮೈಸೂರಲ್ಲಿ, ಅಲ್ಲಿ ಬಾ ಅಂತ ಹೇಳ್ತಾರಂತೆ. ಅಲ್ಲಿ ಬಂದು
ಏನಕ್ಕೆ ಬರ್ಬೇಕು ಪ್ರೈವೇಟ್ಗೆ? ಒಬ್ಬ ಬಡವ ಸರ್ಕಾರಿ ಆಸ್ಪತ್ರೆ ಹತ್ರನೇ ಹೋಗ್ಬೇಕು. ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಒಂದು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಮಾನವ ಹಕ್ಕು ಮತ್ತೆ ನಮ್ಮ ಕಟ್ಟಡ ಕಾರ್ಮಿಕರು ಅಧ್ಯಕ್ಷರು ದೇವರಾಜ್ ಅವರು, ನಾವು ಮತ್ತೆ TSS ನಾಯಕರು ಅವರು ಬಂದಿದ್ದಾರೆ, ಬೆನಕ ಅವರು ಬಂದಿದ್ದಾರೆ, ಅವರು ಮತ್ತೆ ಎಲ್ಲ ನಮ್ಮ ಪರವಾಗಿದ್ದೀವಿ. ಯಾವುದೇ ಒಂದು ಇಂಥ ಮುಂದೆ ತೊಂದರೆ ಆಗ್ಬಾರ್ದು ಒಬ್ಬ ಕಾರ್ಮಿಕನಿಗೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಬೇರೆ ಬೇರೆ ಕ್ಲಿನಿಕ್ ಇದೆ ನಂದು, ಅದು ಬಾ ಅಂತ ನನ್ನನ್ನು ಒತ್ತಡ ಮಾಡಿದ್ದಾನೆ ಬಲವಂತವಾಗಿ. ನಾವೆಲ್ಲ ಅಲ್ಲೆಲ್ಲ ಕೊಟ್ಟು ಮಾಡಿಸ್ಕೊಳಕ್ಕಾಗಲ್ಲ ಸರ್, ಏನೋ ಸರ್ಕಾರ ಹೆಸಿ ಕೊಡುವ ಅಂತ ಬಂದಿದ್ದೀನಿ ಅಂತ ಹೇಳಿದ್ವಿ. ಇದು ಯಾವಾಗ ಸ್ಟಾರ್ಟಿಂಗ್ ಹೋಗಿದ್ದಾನೆ ಅಂತಿದ್ದ? ಸ್ಟಾರ್ಟಿಂಗ್ ಹೋಗಿದ್ದಾನೆ ಅಂತಿದ್ದ ಅವರು ಸ್ಟಾರ್ಟಿಂಗಲ್ಲೇ ನೀವು ಬರಲ್ಲ ಅಂತ ಯಾರಿದ್ರು ಬೇಗ ಯಾರಾದ್ರೂ ಫ್ರೆಂಡ್ ಫ್ರೆಂಡ್ ನನ್ನ ಸ್ನೇಹಿತ ಇದೆ, ಬಂದಿಲ್ಲ. ಮಗನ ಸೇರಿಸಿದ್ದಾರೆ. ನಾನು ಮಗನ ಕಾಲೇಜಲ್ಲಿ ಅಡ್ಮಿಷನ್ TC ತರೋಕೆ ಹೋಗಿದ್ದೆ. ನಿಮಗೆ BP ಚೆಕ್ ಮಾಡಿದ್ರೆ ಏನೇನು ಚೆಕ್ ಮಾಡೋದು? ಅಂದ್ರೆ ಬಲಗಡೆ ಚೆಕ್ ಮಾಡಿದ್ರೆ ಏನೂ ಇಲ್ಲ ನಾರ್ಮಲ್ ಅಂತಾರೆ, ಇವರು ಎರಡೆರಡು ಕಡೆ ಚೆಕ್ ಮಾಡ್ತಾರೆ. ಎರಡೆರಡು ಕಡೆ ಚೆಕ್ ಮಾಡ್ತಾರೆ, ಒಂದ್ ಕಡೆ ಏನಿಲ್ಲ ನಾರ್ಮಲ್ ಎದುರು ಅಂತ ಇನ್ನೊಂದು ಚೇರಲ್ಲಿ ಕುಂಡಿಸ್ಬಿಟ್ಟು ಡಾಕ್ಟರ್ ಟೆಸ್ಟ್ ಮಾಡ್ತಾರೆ. ನೀವು ದುರ್ನಾಟ ತಗೊಳ್ಳೋದಕ್ಕೆ ನೀವೇನು ಕ್ರಮ ತಗೊಳಕ್ಕೆ ಡಾಕ್ಟರ್ ಮೇಲೆ ಏನು ಕ್ರಮ ಆಗಬೇಕು ಅಂತ ಯಾರನ್ನು ಒತ್ತಾಯಿಸ್ತೀರಾ? ಅದು ಈ ಒಂದು ಪ್ರೆಸ್ ಮೀಟ್ ಉದ್ದೇಶ ಏನಿದ್ದು? ಅವ್ರಿಗೆ ಏನಾದ್ರು ಆಕ್ಷನ್ ತಗೋಬೇಕಾ? ಬದಲಾವಣೆ ಮಾಡ್ಬೇಕಾ? ಸರ್, ಉದ್ದೇಶ ಏನು? ನಮಗೆ ಡಾಕ್ಟರ್ ಮೇಲೆ ಉದ್ದೇಶ ಏನಂತಂದ್ರೆ, ಒಬ್ಬ ಬಡ ಕೂಲಿ ಕಾರ್ಮಿಕ ಅವರಿಗೆ 55 ವರ್ಷಗಳು ಆದ್ಮೇಲೆ ಕಾಯಿಲೆಗಳು ಅವನ್ನ ಬಂದಿರ್ತವೆ. ಬಂದ ತಕ್ಷಣ ಅವ್ರು ಅಡ್ಮಿಟ್ ಮಾಡ್ಕೊಳ್ತಕ್ಕಂಥ ಅವ್ರ ಕರ್ತವ್ಯ. ಸೊ ಕರ್ತವ್ಯನ ಅವ್ರೆಲ್ಲೇ ಒಂದು ಕಡೆ ಉಲ್ಲಂಘನೆ ಮಾಡಿ ಇವ್ರಿಗೆ ಬೇಕಾಬಿಟ್ಟಿ ನಿಂದಿಸಿ ಒಬ್ಬ ಅವಮಾನ ಮಾಡಿ ನೀವು ಕ್ಲಿನಿಕ್ ಬನ್ನಿ ಅಂತ ಹೇಳಿ ಅಲ್ಲಿ ಓಪನ್ ಆಗಿ ಹೇಳ್ತಾರೆ ಅಂತಂದ್ರೆ ಇದು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು? ಇದು ಅನ್ಯಾಯ. ಇದನ್ನ ಅವ್ರನ್ನ ತಕ್ಷಣ ಅವ್ರನ್ನ ಅಮಾನತ್ ಮಾಡ್ಬೇಕಂತ ಹೇಳಿ ನಮ್ಮ ಆರೋಗ್ಯ ಸಚಿವರು ಕೂಡ ನಾವು ಒತ್ತಾಯ ಮಾಡ್ತೀವಿ. ತಮ್ಮ ಮುಖಾಂತರ ಕೂಡ ನಾವು CM ಸಾಹೇಬರು ಕೂಡ ಇದನ್ನ ಗಮನ ತರ್ತೀವಿ. ಮತ್ತು ಇದಕ್ಕೆ ಯಾರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಬಹಳ ದಕ್ಷ ಅಧಿಕಾರಿ, ಅವರು ಅನೇಕ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥ ಹರೀಶ್ ಗುಪ್ತಾ ಸಾಹೇಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ. ಅವರು ಕೂಡ ಹೋಗಿ ನಾವು ಇದನ್ನ ಮನವಿ ಕೊಡ್ತೀವಿ. ತಕ್ಷಣ ಅವ್ರನ್ನ ಇಂಥವರ ಅವರ ಮುಂದೆ ಸರಿಯಲ್ಲ ಅಂತ ಹೇಳಿ ನಾವು ಒತ್ತಡ. ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಹುಡುಗರು ಏನು ಆಸ್ಪತ್ರೆಗೆ ಏನು ಹೋಗ್ತಾರೆ ಸರ್? ಏನಾದ್ರು ಆರೋಗ್ಯ ಕೆಟ್ಟಾಗ ಮಾತ್ರ ಅವ್ರ ಹತ್ರ ದುಡ್ಡು ಕೇಳೋದು. ಅವ್ರ ಹತ್ರ 2,000 ರೂಪಾಯಿ ದುಡ್ಡು ನೋಡಿ, 2,000 ರೂಪಾಯಿ ದುಡ್ಡು ಇವರು ಇಲ್ಲಿಂದ ಮಗನ TC ತಗೊಂಡೋಗಿ ಬರೋದಕ್ಕೆ ಕಷ್ಟ. ಅಂಥದ್ರಲ್ಲಿ ಸಿಬ್ಬಂದಿ ಅವರು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅಲ್ಲಿದ್ದ ಸಿಬ್ಬಂದಿ 2,000 ರೂಪಾಯಿ ಇಸ್ಕೊಂಡಿದ್ದಾರೆ ನನ್ನಿಂದ. 2,000 ತಗೊಂಡು ನನಗೆ ಈ ಥರ ಬೈದಂಗೆ ಆಯ್ತಾರ, ದುಡ್ಡು ಕೊಟ್ಟು ನಾನು ಬೈಸ್ಕೊಂಡಂಗೆ ಆಯ್ತು ಅಂತ. ಖಾಲಿ ಪತ್ರದ ಮೂಲಕ ಒತ್ತಡ ಮನವಿ ಇಷ್ಟಕ್ಕೆ ಸೀಮಿತ ಇಲ್ಲ ಹೋರಾಟ ಮಾಡೋ ಹೋರಾಟ ಇದೆಯಾ? ಹೋರಾಟ ಇದೆ ಸರ್, ಹೋರಾಟ ಇದೆ. ಯಾವಾಗ ಮಾಡ್ತೀರಾ? ಈಗ ಇದು ನಾವು ಸರ್ಕಾರಕ್ಕೆ ಮನವಿ ಮನವಿ ಮಾಡ್ತೀವಿ. ಅವ್ರಿಗೆ ಎಷ್ಟು ಕೈ ಕೊಡ್ತೀರಾ? ನಾವು ಸರ್ ಇವಾಗ 1 ವಾರ ನಾವು ಬಿಡುವು ಕೊಡ್ತೀವಿ. ಯಾವುದೇ ಕಾನೂನು ಚೌಕಟ್ಟು ಅಂತ ಒಂದು 7 ದಿವಸ 8 ದಿವಸ ಬೇಕೇ ಬೇಕು, ಕೊಡ್ತೀವಿ. 7 ದಿವಸ ಕೊಡ್ತೀವಿ. ಮೈಸೂರಲ್ಲಿ ಕೂಡ ತಮ್ಮ ಮಾಧ್ಯಮ ಮಿತ್ರರು ಅಲ್ಲಿ ಒಂದು ಪ್ರೆಸ್ ನೋಟ್ ಕೊಡ್ತೀವಿ. ಜಯದೇವರು ಕೊಡ್ತೀವಿ. ಮುಖ್ಯಮಂತ್ರಿಯವರ ಕಚೇರಿಯನ್ನು ತಲುಪಿಸ್ತೀವಿ. ಮತ್ತು ನೇರವಾಗಿ ಅವರು ಕರ್ಕೊಂಡು ನಮ್ಮ ಹರೀಶ್ ಗುಪ್ತಾ ಸಾಹೇಬರನ್ನು ನೇರವಾಗಿ ಭೇಟಿ ಮಾಡ್ತೀವಿ ಸರ್. ಯಾಕಂತಂದ್ರೆ ಇದು ಆಗ್ಬಾರ್ದು. ಒಂದೇನೆ ಅವರು ನಿಮ್ಮನ್ನ ಕ್ಷಮೆ ಪಡೆದ್ರು, ಅವಾಗ ಕ್ಷಮೆ ಗಿಮೆ ಅಂತಂದ್ರೆ ಆಗಲ್ಲ ಸರ್. ಕ್ಷಮೆ ಕೇಳಿದ್ರೆ ಏನು ಪ್ರಯೋಜನ? ಕ್ಷಮೆ ಕೇಳಿದ್ರೆ ಏನು ಪ್ರಯೋಜನ ಸರ್? ಒಬ್ಬ ಜೀವಕ್ಕೆ ಬೆಲೆ ಇಲ್ವ ಸರ್? ಇಲ್ಲ ಕೇಳಿದ್ವಿ ಅಂದ್ರೆ ನೋಡಿ ಅವ್ರನ್ನ ಕಳೆದ್ಬಿಟ್ಟು ಕ್ಷಮಿಸ್ಬಿಡಪ್ಪ, ಹಿಂಗಾಯ್ತು, ಸಾರಿ, ಹಿಂಗೆಲ್ಲ ಮಾಡಲ್ಲ ಅಂದ್ರು. ಆಗೇನ್ ಮಾಡ್ತಾರೆ? ಇಲ್ಲ ಸರ್, ಕ್ಷಮೆ ಕೇಳಿದ್ರು ಕೂಡ ಅವರು ಆ ಜಾಗದಲ್ಲಿ ಎಲ್ಲದಕ್ಕ ಅವರು ಸೂಕ್ತ ಅಂತ ನಾವು ಅನ್ಕೊಂತಾ ಇದೀವಿ. ಹೋಗ್ಲಿ, ಗುಲ್ಬರ್ಗ, ರಾಯಚೂರು, ಬೀದರ್ ಹೋಗ್ಲಿ, ಗೊತ್ತಾಗತ್ತೆ ಅವ್ರಿಗೆ ಕಷ್ಟ ಇರೋದು. ಯಾಕೆ ಸರ್ ಅಲ್ಲಿರೋರು ಕಷ್ಟಪಡ್ಬೇಕು? ಅಲ್ಲ, ಅಲ್ಲಿರೋ ಕಷ್ಟ ಗೊತ್ತಾಗತ್ತೆ. ನಿಂದಿಸ್ತಾರೆ ಅಲ್ಲಿ. ನೀವು ಜಾಗ ತೋರ್ಸಕ್ ಹೋಗ್ಬೇಡಿ. ಇಲ್ಲ ಸರ್, ನಿಂದಿಸ್ತಾರೆ. ಅವ್ರಿಗೆ ಗೊತ್ತಾಗತ್ತೆ. ಇಲ್ಲಿ AC ರೂಮಲ್ಲಿ ಕುತ್ಕೊಂಡಿದ್ದಾರೆ ಸರ್, AC ರೂಮಲ್ಲಿ ಕುತ್ಕೊಂಡಿದ್ದಾರೆ. ಅಲ್ಲಿ ಕಲ್ಲುದಿದೆಯಲ್ವಾ, ಆ ಕಲ್ಲಲ್ಲಿ ಕುತ್ಕೊಂಡು ಗೊತ್ತಾಗುತ್ತೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಬಡವರ ಬಗ್ಗೆ ಗೊತ್ತಾಗಬೇಕಂದ್ರೆ ಅಂತ ಜಾಗಗಳಿಗೆ ಹೋಗ್ಬೇಕು ಸರ್. ಅವ್ರನ್ನ ಇವಾಗ ನೋಡಿದ್ರ ನೀವು? ವಿಡಿಯೋಸ್ ಎಲ್ಲ ಬಂದಿದ್ದಾರೆ. ಈಗ ಸರ್ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ಸಾಕ್ಷಿ ಇದೆ ಸರ್? ಸಾಕ್ಷಿ ಎಲ್ಲ ಇದೆ ಸರ್. ಇಲ್ಲಿ ವಿಡಿಯೋ ಸಮೇತ ಇದೆ. ಸಾಕ್ಷಿ ವಿಡಿಯೋ ಸಮೇತ ರೆಕಾರ್ಡ್ ಸಮೇತ ಇದೆ. ಅವ್ರು ಬೈದಿರೋದು ಕೂಡ ರೆಕಾರ್ಡ್ ಇದೆ ಸರ್ ಮೊಬೈಲ್ ಅಲ್ಲಿ. ಓಕೆ
ಎಲ್ಲ ಇದೆ. ನಾವು ಅಲ್ಲ ಮೇಡಮ್, ಇವಾಗ ನೋಡಿ, ನಾವು ಚಿಕಿತ್ಸೆಗೆ ಅಂತ ಹೋದಾಗ ಆ ಘಟನೆ ನಡೆದಾಗ ಇವ್ರ ಜೊತೆಲಿ ಇದ್ದವರು ಸ್ನೇಹಿತ ಇದ್ದಾಗ ಅವ್ರ ಬಾಯಿ ಬಂದ ಬೇಯ್ಬೇಕಾದಾಗ ಸುಮ್ಮನೆ ಇರಕ್ಕಾಗಲ್ಲ. ನಮ್ಮ ಹತ್ರ ಎದುರು ಮಾತಾಡೋಕೆ ಶಕ್ತಿ ಇಲ್ಲ ಅಂದ್ರೂ ಕೂಡ ಈ ಒಂದು ಮೊಬೈಲ್ ಮಾತಾಡುತ್ತೆ, ಸಾಕ್ಷಿ ಬೇಕಲ್ಲ ಡಾಕ್ಟರ್ ನಿಲ್ಲಿಸಿರೋದಿಲ್ಲ, ಇಲ್ಲ ಟ್ರೀಟ್ ಮಾಡಿಲ್ಲ ಅವ್ರನ್ನ. ನಾನು ನಿಮ್ಮಲ್ಲಿ ಒಬ್ಬನಾಗಿ ಮಾತಾಡ್ತಾರೆ ಸರ್ ಹೇಳಿ ಸರ್. ಹಿಂಗಾಗಿ ಏನ್ ಮಾಡ್ತೀನಿ, ಅವ್ರ ಚೀಫ್ ಒಬ್ರು ಇರ್ತಾರೆ, ಅವ್ರು ಹೋಗಿ ನೋಡ್ತೀವಿ ಅಲ್ವಾ, ಏನ್ ಮಾಡಿರ್ಬೇಕು. ಇಲ್ಲ ಸರ್, ಏನಾಗಿದೆ ಆ ಪ್ರಶ್ನೆ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಆಮೇಲೆ ನಮ್ಮ ಸಂಘಟನೆಗೆ ಫೋನ್ ಮಾಡಿದ್ರು. ಸಂಘಟನೆಗೆ ಫೋನ್ ಮಾಡಿದ ಮೇಲೆ ನಾವು ಅದಕ್ಕೆ ಅವ್ರ ಆರೋಗ್ಯ ನೋಡ್ಬೇಕಲ್ವಾ. ಆ ತಕ್ಷಣ ಆದಾಗ ಯಾಕಂದ್ರೆ ಇಷ್ಟು ದೊಡ್ಡ ಕೆಲಸ ಕೂಡ ಸಿಎಂ ಅವ್ರು ಬರೋದೇ ಬೇಡ, ಆ ಟೈಮಲ್ಲಿ ಇವ್ರಿಗೇನು ದೋಷ ಇಲ್ಲ ಸರ್. ಆ ಟೈಮಲ್ಲಿ ಅದು ಆದ್ಮೇಲೆ ಒಂದು 4-5 ದಿವಸ ಆದ್ಮೇಲೆ ಅವರು ನಮ್ಗೆಲ್ಲ ತಿಳಿಸಿದ ಮೇಲೆ ಇದನ್ನೆಲ್ಲ ನಾವು ಫಸ್ಟ್ ನಾವು ತಮ್ಮ ಮುಖಾಂತರ ಹೋಗ್ಬೇಕು. ಅದಾದ್ಮೇಲೆ ನಾವು ಮತ್ತೆ ಒಂದಿನ ಆಗಿಬಿಡಿ ಸಮಸ್ಯೆ ಇತ್ತು, ಹಾಸ್ಪಿಟಲ್ ಬೇರೆ ತೋರಿಸ್ಬೋದು. ಇನ್ನೊಂದು ನೆಕ್ಸ್ಟ್ ಮಾರನೇ ದಿನ ಆದ್ರೂ ಡೈರೆಕ್ಟ್ಲಿ ಅವ್ರು ಹೇಳ್ತಾರೆ, ಈಗ ನಾವು ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಕರೆ ಬಂದ್ಮೇಲೆ ಫೋನ್ ಯಾರೋ ಒಂದು ಸಿಬ್ಬಂದಿ ಫೋನ್ ಮಾಡಿದಾರಂತೆ, ಫೋನ್ ಮಾಡಿದ್ದೆ. ಅವ್ರಿಗೆ ಫೋನ್ ಮಾಡಿದ ಮೇಲೆ ಇದೆಲ್ಲ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಅವ್ರು ಕೇಳ್ತಾರಲ್ಲೇನು, ನೀವು ಡೈರೆಕ್ಟ್ ಅಂದಿದ್ರೆ ಇಷ್ಟು ಸಿಎಂ ಅವ್ರಿಗೆ ಹೋಗೋದು ವಿಷಯ ಇಲ್ಲ, ಅವರೇ ಕೂಡ ಟ್ರಾನ್ಸ್ಫರ್ ಮಾಡಕ್ ಬಿಡ್ತಾ ಇದ್ರು. ಅಷ್ಟು ಅವರು ಕೂಡ ಅವರಿಗೆ ಕೂಡ ತೋರಿಸಲಾರನೆ, ಅವ್ರಿಗೆ ತಾವು ಹೇಳೋದು ಒಪ್ಕೊಂಡಿವಿ, ಅವರಿಗೆ ಆ ಟೈಮಲ್ಲಿ ಯಾವುದೂ ತೋರಿಸಲಿಲ್ಲ. ಆಮೇಲೆ ಕಾರ್ಮಿಕರ ಸಂಘಟನೆಯಲ್ಲಿ ನಮ್ಮಲ್ಲಿ ಮೆಂಬರ್ ಆಗಿರ್ತಕ್ಕಂಥ ವ್ಯಕ್ತಿ, ಸೊ ನಮ್ಮಲ್ಲಿ ಕೂಡ ಮೆಂಬರ್ ಆದ್ಮೇಲೆ ನಮಗೆ ತಿಳಿಸಿದ ಮೇಲೆ ಈ ಒಂದು ಇದಕ್ಕೆ ಬಂದಿದ್ದೀವಿ. ಈಗ ನಾವು ಇವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ. ಇಲ್ಲ ಅವ್ರಿಗೆ ಕೊಡ್ತೀವಿ ಸರ್, ಫಸ್ಟ್ ಅವ್ರಿಗೆ ಲೆಟರ್ ಮಾಡ್ತೀವಿ, ಅವರಿಂದಲೇ ಹೋಗ್ತೀವಿ. ಈ ತಳಾಂತದಿಂದಲೇ ಹೋಗ್ಬೇಕು. ಡೈರೆಕ್ಟ್ ಆಗಿ ನಾವು ಮುಖ್ಯಮಂತ್ರಿಗೆ ಕೊಟ್ಟರು, ಮುಖ್ಯಮಂತ್ರಿ ನಮಗೂ ಗೊತ್ತು, ಮುಖ್ಯಮಂತ್ರಿ ಸೆಕ್ರೆಟರಿ ಬರ್ತಾರೆ, ಸೆಕ್ರೆಟರಿ ಬಂದ್ಬಿಟ್ಟು ಡೈರೆಕ್ಟರ್ ಬರ್ತಾರೆ, ಇವೆಲ್ಲ ಇದಾವೆ. ನಾವು ಫಸ್ಟ್ ಅವರಿಂದಲೇ ಲೆಟರ್ ಹಾಕ್ತೀವಿ. ಒಂದು ಲೆಟರ್ನಲ್ಲಿ ಮುಖ್ಯಮಂತ್ರಿ ಮೆನ್ಷನ್ ಮಾಡಿ ಕೆಳಗಡೆಯಿಂದ ಕಾಪಿ ತಳಂತದಿಂದಲೇ ಹೋಗ್ತೀವಿ. ಸರ್ ಈ ಕೇಸು ಅಲ್ಲೇ ಮುಗಿದೋಗುತ್ತೆ. ಅಲ್ಲ ಆಗುತ್ತೆ ಸರ್, ಅಂದ್ರೆ ಪವರ್ ಅಲ್ಲಿ ಗೊತ್ತಾಗ್ಲಿ, ಅಲ್ಲಿ ಇರೋರೆಲ್ಲ ನೋಡ್ಲಿ, ಏನೋ ಇಲ್ಲ ಲೆಟರ್ ಬಂತು ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಸರ್. ಮೈಸೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತೇವೆ, ಮೈಸೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತೇವೆ. ಈಗ ದೇವರಾಜ್ ಅವರು ಈಗ ಮುಂದಿನ ಏನ್ರಿ ಹೋರಾಟ ಏನ್ರಿ ಸರ್? ಮುಂದಿನ ಹೋರಾಟ ಈಗ ಅವರು ಸಲಹೆ ಮುಖಾಂತರ ಕೂಡ ನಮ್ಮ ಇವರಿಗೆ ಅನ್ಯಾಯ ಆಗಿರೋದ್ರಿಂದ ಫಸ್ಟ್ ನಾವು ಜಯದೇವದಲ್ಲಿ ಕೂಡ ಇಲ್ಲಿ ಹೆಡ್ ಆಫೀಸಲ್ಲಿ ಕೊಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಇದು ತಿಳಿಸ್ಲೇಬೇಕು. ನಾವು ನಾವು ಏನೇ ತಾಂತದ ಅಲ್ಲಿ ಏನು ನಾವು ಡೈರೆಕ್ಟರ್ ಕೊಟ್ಟರು ಕೂಡ ಡೈರೆಕ್ಟರ್ ಏಕ್ದಮ್ಮು ಟ್ರಾನ್ಸ್ಫರ್ ಮಾಡಂತ ಪೋರು ಅವ್ರಿಗೆ ಇರಲ್ಲ. ಇಲ್ಲ ಆಲ್ಮೋಸ್ಟ್ ಕಳಿಸಿ ಮಾತಾಡ್ತಾರ ಟ್ರಾನ್ಸ್ಫರ್ದಲ್ಲ, ಏನಾಗಿದೆ ಚರ್ಚೆ ಮಾಡ್ತಾರೆ. ಹೌದು, ನೀವು ಅಲ್ಲಿ ತೀರ್ಮಾನ ಮಾಡ್ತೀವಿ, ಆಗಲ್ಲ ಮೇಲಧಿಕಾರಿಗಳು ಹೋಗ್ಬೇಕು. ಅದೇ ನಾವು ಕೊಡ್ತೀವಿ ಸರ್. ಅವರಿಗೆ ನೀವು ಅಲ್ಲೇ ಸಬ್ಸಿಡಿ ಸಿಕ್ಕಿದ್ರೆ ಮೇಲಧಿಕಾರಿ ಏನ್ ಹೋಗ್ತಿರೋದು ಎಲ್ಲಿ ಸರ್? ಇಲ್ಲ ನಮಗೆ, ಯಾಕಂತಂದ್ರೆ ಅವರು ಕೂಡ ಯಾಕಂದ್ರೆ ಅವ್ರವ್ರಲ್ಲಿ ಏನಿರ್ತಾವ ಗೊತ್ತಿರಲ್ಲ ಸರ್. ನಾವು ಕೊಟ್ಟ ತಕ್ಷಣನೇ ಅವ್ರು ಅವರು ಟ್ರಾನ್ಸ್ಫರ್ ಮಾಡೋದಾಗ್ಲಿ, ಅವ್ರು ಕ್ರಮ ತಗೊಳ್ಳೋದಾಗ್ಲಿ ಇಂಥವೆಲ್ಲ ಬಹಳ ನೋಡಿರ್ತಾರೆ. ಅವರು ಕೂಲಿ ಕಾರ್ಮಿಕರಂದ್ರೆ ಅವ್ರಿಗೆ ಎಲ್ಲೇ ಒಂದ್ ಕಡೆ ನೆಗ್ಲೆಕ್ಟ್ ಇರ್ತಾರೆ. ಬಿಡ್ರೆ ಇವ್ರಿಗೆಲ್ಲ ಯಾರಿದ್ದಾರೆ, ಇವ್ರಿಗೆ ಏನ್ ಗೊತ್ತಿದೆ. ನೀವೆಲ್ಲ ಲೀಡರ್ ಇದ್ದೀರಾ, ಸಿಂಪಲ್ ಆಗಿರ್ತೀನಿ. ಎಲ್ಲೋ ಒಂದು ಕೋರ್ಟ್ಗೆ ಹೋಗ್ಬಿಟ್ಟು ಯಾರು ಕೇಸ್ ಆಗಬೇಕು ಅಂದ್ರೂ ಕೂಡ ನಮ್ಮನ್ನ ಹಿಂಗ್ ಮಾಡ್ದ ಅಂತ ಲೋಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಅಂತ ಕೇಳ್ತಾರೆ. ಇಲ್ಲ ಕೊಟ್ಟಿಲ್ಲ. ಅಲ್ಲ ಅವ್ರು ಕೇಳ್ತಾರೆ, ಹೌದು, ಅದೆಲ್ಲ ತಗೊಂಡೋದಾಗ್ಲಿ ಅವ್ರು ತಗೊಳ್ಳಿ. ನೀವು ಡೈರೆಕ್ಟರ್ ಹತ್ರ ಹೋದಾಗ ಬೇಕಾದ್ರೆ ಅವ್ರು ಕಿತ್ತಾಕಕ್ಕೆ ಅವ್ರಿಗೆ ಪವರ್ ಇರ್ಬೋದು, ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಆದ್ಮೇಲೆ ಲಿಂಕ್ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ಅವರಿಗೆ ನಾವು ಗಮನ ಅಲ್ಲಿ ನೀವು ಮಾಡಿದ್ಮೇಲೆ ನಾವು ಅಲ್ಲಿರೋ ಜನಕ್ಕೆ ಗೊತ್ತಾಗುತ್ತೆ. ಎಲ್ಲ ತಗೊಳ್ಳೋದು ಕರೆಕ್ಟ್. ಪಾಪ ಅವರು ನಿಮ್ಗೆ ಬಂದ್ರೆ ಬೆಂಗಳೂರು ಟೈಮ್ ತಗೊಂಡಿದ್ದೆ ಅವರಿಗೆ. ಆಮೇಲೆ ಅವ್ರಿಗೆಲ್ಲ ನಮ್ಮ ಇಲಾಖೆಯಲ್ಲಿ ಕೂಡ ಅವರಿಗೆ ಸ್ವಲ್ಪ ಮಾಡ್ಬೇಕು ಅಂತ ಏನಿಲ್ಲ ಸರ್. ನಾವು ಬಂದು ಅದೇ ಕಾಲದಿಂದ ಮಾತಾಡ್ತಾ ಇದ್ದೀವಿ. ಹೌದು ಕರೆಕ್ಟ್. ತೊಂದರೆ ಮಾಡ್ತಾರೆ, ಹೋಗಿ ಖಂಡಿತ ಸರ್, ಖಂಡಿತ ಹೋಗ್ತೀವಿ. ತಾವು ಕೂಡ ಇದನ್ನು ಸ್ವಲ್ಪ
ಖಂಡಿತ ಇದು ಎಲ್ಲರಿಗೂ ಕೂಡ ಇದು ಮೊದಲು ತಪ್ಪಬೇಕು ಸರ್ ಅದು. ಯಾಕಂತಂದ್ರೆ ಅಷ್ಟೇ ಸರ್, ಅವ್ರು ಪೇಂಟ್ ಹೊಡೆಯೋ ಕೆಲಸ ಎಷ್ಟು ಬರುತ್ತೆ ಸರ್ ಸಂಬಳ ಅಲ್ಲ ತಮಗೆ ಗೊತ್ತಿದೆ. ಇವತ್ತು ಒಂದಿನ ಇದ್ರೆ ಒಂದಿನ ಕೆಲಸ ಇಲ್ಲ. ಆ ದಿನೇಶ್ ನಂಬರ್ ಇದೆಯಾ? ಎಲ್ಲ ಅವ್ರು ಹೊಡಿತಾರಪ್ಪ. ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಸರ್. ನಂಗೆ ಆ ಥರ ಇದ್ರೆ ನಮ್ಗೇನು ಗೊತ್ತಿಲ್ಲ ಅಂತ ನಾನು ನಿಮಗೆ ಕಾಲ್ ಬಂತಲ್ಲ ಸರ್ ಆ ನಂಬರು, ನಿಮಗೆ ಥಿಯೇಟರ್ ಕಾಲ್ ಬಂತಲ್ಲ ಆ ನಂಬರ್ ಹೇಳ್ಬೋದಲ್ಲ? ಸುರೇಶ್ ಅಂತ ಸಿಂಬಲ್ ಬಂತು ಸರ್. ಅಲ್ಲ ಆ ನಂಬರ್ ಹೇಳ್ಬೋದಲ್ಲ? ಆ ನಂಬರ್ ಹೇಳಿದ್ರೆ ಅಟ್ಲೀಸ್ಟ್ ಮೀಡಿಯಾ ಕಮ್ಯುನಿಕೇಟ್ ಮಾಡಿ. ನಂಬರ್ ಅವತ್ತು ನಾನು ಇದು ಮಾಡ್ಕೊಂಡಿಲ್ಲ, ಸೇವ್ ಮಾಡ್ತಾರೆ. ಈಗ ಅಲ್ಲಿ ಅವ್ರ ಹತ್ರ ಕಂಪ್ಲೇಂಟ್ ಕೊಡಬೇಕಾದ್ರೆ ನಾವು ಹೇಳಿದಂಗೆ ಅದೆಲ್ಲ ಬೇಕು. ಅದನ್ನು ಕೂಡ ನಾವು ಮೆನ್ಷನ್ ಮಾಡಿ ಅವರು ಸುರೇಶ್ ಅಂತ ಬಂದಿದ್ದಾರೆ ಸಿಮ್ಮಲ್ಲಿ. ಅದೇನಾದ್ರೂ ಬರಲಿ, ಅಟ್ಲೀಸ್ಟ್ ಆ ನಂಬರ್ ಇರುತ್ತಲ್ಲ. ನಂಬರ್ ತಕ್ಷಣ ಕಾಲ್ ಮಾಡಿ ಮಾಡ್ತೀವಿ ಸರ್. DSS ನ ಬೆಂಗಳೂರು ಅಧ್ಯಕ್ಷರು ಮಾತಾಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ಎಲ್ಲ ಸಿಬ್ಬಂದಿ ಸ್ನೇಹಿತರು, ನನ್ನ ಮಾಧ್ಯಮದವರಿಗೆ ಶುಭ ಕೊಡ್ತಾ ಸರ್. ನನ್ನ ಹೆಸರು ಬೆನಕರಾಜು ಅಂತ, ಬೆಂಗಳೂರು ಮಾನವ ಹಕ್ಕು ಅಂಬೇಡ್ಕರ್ ಸೇನೆ ಅಧ್ಯಕ್ಷರಾದಂಥ ಬೆನಕರಾಜು. ಸೊ ನಮ್ಮ ಸ್ನೇಹಿತರು ಹೋಗಿದ್ದಕ್ಕೆ ಇಷ್ಟೊಂದು ಮಾತಾಡಿದಿಲ್ಲ, ನೀವು ಕೇಳಿದಿಲ್ಲ. ಬಟ್ ನನ್ನ ಅನಿಸಿಕೆ ಏನಕ್ಕೋಸ್ಕರ ಅಂದರೆ, ತಾವುಗಳು ಕೇಳಿದ್ವಿ ನೀವು ಅಲ್ಲೇ ಮಾಡ್ಬೋದಿಲ್ಲ, ದೊಡ್ಡವ್ರ ಹತ್ರ ಮಾತಾಡ್ಬೋದು ಅಂತ. ತಮ್ಮನ್ನೆಲ್ಲ ಕರೆಸಿ ಇವಾಗ ಅವ್ರು ರೆಸ್ಪೆಕ್ಟ್ ಮಾಡ್ತಾರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಜನಾಂಗದಲ್ಲಿ ಯಾವುದೇ ಜನಾಂಗ ಆಗಲಿ ಬಡ ಕುಟುಂಬದಲ್ಲಿ ಸೇರಿದವರು ಹಣಕಾಸು ಇಲ್ಲದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಹೋಗ್ತೀವಿ. ಅಲ್ಲೇ ನಮಗೆ ನ್ಯಾಯ ದೊರಕಿಲ್ಲ, ಈ ಥರ ಬೇರೆ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವೆಲ್ಲೂ ಹೋಗಲ್ಲ. ಸೊ ನಮ್ಮ ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಅಷ್ಟು ಬಡವರು ನಿಮ್ಮ ಹತ್ರ ಬಂದು ನಾವು ಅದನ್ನು ತಿಳಿಸಿದಾಗ ತಾವುಗಳು ಇನ್ನೂ ಸ್ವಲ್ಪ ಮೇಲಕ್ಕೆ ಎತ್ತರಿಸ್ತೀರಾ ನೀವು. ಅವಾಗ ಎಲ್ಲ ಜನಗಳಿಗೂ ತುಂಬ ಒಂದು ಏನಾದರೂ ಒಂದು ಇದು ಸಿಗುತ್ತೆ ಅನ್ನೋಕ್ಕೋಸ್ಕರನೇ ನಿಮ್ಮ ಹತ್ರ ನಾವು ಇದು ಮಾಡಿದ್ವಿ ಸರ್, ಮನವಿ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ನೆಕ್ಸ್ಟು ಏನೇನು ಮಾಡಬೇಕು ಅಂತ ಅನ್ನೋದು ನಾವೆಲ್ಲ ಸೇರಿ ಅದನ್ನು ನೀವು ಹೇಳ್ದಂಗೆ ಎಲ್ಲೆಲ್ಲ ಲೆಟ್ರ್ ಕೊಡಬೇಕು ಅವರೆಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದ, ಇಲ್ಲ ಏನು ನ್ಯಾಯ ಒದಗಿಸೋದನ್ನು ಸಬ್ಸೆನ್ಸ್ ಮಾಡಿಸೋದ ಏನಂತ ನೀವೆಲ್ಲ ಇದು ಮಾಡಿದ್ರೆ ಅದ್ರ ಪ್ರಕಾರ ಅದು ನಾವು ಹಿಂದೆ ಬರೋದಕ್ಕೆ ರೆಡಿಯಾಗಿದ್ದೀವಿ, ಸಿದ್ಧವಾಗಿದ್ದೀವಿ ಸರ್. ಥ್ಯಾಂಕ್ ಯು.